ಮುಂಭಾಗ ಮಾಸ್ಕ್ ಧರಿಸಿ ಜನರಿಂದ ಮನವಿ ಸ್ವೀಕರಿಸಿದ್ದಾರೆ. ಅದಕ್ಕೆ ಕಾರಣ ಕೊರೋನಾ. ಮತ್ತೆ ವಕ್ಕರಿಸಿದ ಕೊರೋನಾ ಢವಢವ ಶುರು. ನಾಳೆಯಿಂದಲೇ ಟೆಸ್ಟಿಂಗ್ ಗೈಡ್ಲೈನ್ಸ್ ರಿಲೀಸ್. 2020ರಿಂದಲೂ ಜಗತ್ತನ್ನೇ ಕಾಡ್ತಿರೋ ಹೆಮ್ಮಾರಿ ಕೊರೋನಾದ ಕರಿಛಾಯೆ ಮತ್ತೆ ಆವರಿಸಿದೆ. ದೇಶದಾದ್ಯಂತ ನಿಧಾನವಾಗಿ ಕೊರೋನಾ ಸೋಂಕು ಹರಡುತ್ತಿದ್ದು, ರಾಜ್ಯದಲ್ಲೂ ಈವರೆಗೆ 35 ಪ್ರಕರಣಗಳು ಬೆಳಕಿಗೆ ಬಂದಿವೆ. ರಾಜ್ಯದಲ್ಲಿ ಒಟ್ಟು 35 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು, ಬೆಂಗಳೂರಲ್ಲಿ 32 ಜನರಿಗೆ ಹೆಮ್ಮಾರಿ ವಕ್ಕರಿಸಿದೆ. ಬಳ್ಳಾರಿ, ವಿಜಯನಗರ, ಬೆಳಗಾವಿಯಲ್ಲಿ ತಲಾ ಒಬ್ಬರಿಗೆ ಪಾಸಿಟಿವ್ ಆಗಿದೆ. ನೋಡಿ, ಜಾಸ್ತಿ ಅಂದ್ರೆ ಒಟ್ಟು ಇದುವರೆಗೂ ನಮ್ಮ ರಾಜ್ಯದಲ್ಲಿ 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂಥದ್ದು. ಮತ್ತು ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು 16-17 ಕೇಸಸ್ ದಾಖಲಾಗಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ಈ 35ರಲ್ಲಿ 32 ಬೆಂಗಳೂರು ನಗರನೇ ಅಂತಲೇ ನಾವು ವರದಿಯಲ್ಲಿ ಹೇಳಿದ್ದೀವಿ. ಏನಂತ ಹೇಳಿದ್ರೆ, ಇದರ ಯಾವುದೂ ಸೀರಿಯಸ್ ಆಗಿರುವಂಥ ಯಾವುದೂ ಸನ್ನಿವೇಶ ಬಂದಿಲ್ಲ. ಅವ್ರಿಗೆ ಸಣ್ಣ ಸಣ್ಣ ಒಂದು ಲಕ್ಷಣಗಳು ಕಂಡು ಬಂದಿದೆ, ಮೈಲ್ಡ್ ಸಿಂಪ್ಟಮ್ಸ್ ಅಷ್ಟೇ. ಭಾರಿ ಅದರಿಂದ ತೊಂದರೆ ಆಗಿರುವಂಥದ್ದು ಯಾವುದೂ ಕಂಡು ಬಂದಿಲ್ಲ. ರೋಗ ಲಕ್ಷಣಗಳಿದ್ದರೆ ಕೋವಿಡ್ ಟೆಸ್ಟ್ ಕಡ್ಡಾಯ. ನಾಳೆಯಿಂದಲೇ ರಾಜ್ಯಾದ್ಯಂತ ಟೆಸ್ಟಿಂಗ್ ಸಾಧ್ಯತೆ. ನಿನ್ನೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆದಿದ್ದು, ಸಭೆಯಲ್ಲಿ ಕೋವಿಡ್ ಕೇಸ್ ಏರಿಕೆ ಬಗ್ಗೆ ಚರ್ಚಿಸಲಾಗಿದೆ. ಮಕ್ಕಳು ಮತ್ತು ಕೋಮಾರ್ಬಿಟಿಸ್ ಇರೋರ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ತಜ್ಞರ ಸಲಹೆ ಹಿನ್ನೆಲೆ ಆರೋಗ್ಯ ಸಚಿವರು ಇಂದು ಅಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ. ರೋಗ ಲಕ್ಷಣಗಳಿದ್ದರೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿ ಮಾಡುವಂತೆ ಸೂಚಿಸಲಾಗಿದೆ. ನಾಳೆಯಿಂದಲೇ ರಾಜ್ಯಾದ್ಯಂತ ಟೆಸ್ಟಿಂಗ್ ಆರಂಭವಾಗುವ ಸಾಧ್ಯತೆ ಇದೆ. ಮೆಡಿಕಲ್ ಕಾಲೇಜು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಸೇರಿದಂತೆ 8 RT-PCR ಟೆಸ್ಟ್ ಲ್ಯಾಬ್ ಓಪನ್ ಮಾಡುವ ಸಾಧ್ಯತೆ ಇದೆ. ಟೆಸ್ಟಿಂಗ್ ಅಂತ ಏನಿಲ್ಲ, ಯಾರಿಗೆ ಅವಶ್ಯಕತೆ ಇರ್ತದೆ ಅಂತವರಿಗೆ ಟೆಸ್ಟ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗಾಗಲೇ ಹೇಳಿದ್ನಲ್ಲ, ಯಾರಿಗೆ ಬಹಳ ಒಂದು ಕಫ ಮತ್ತು ಈ ರೆಸ್ಪಿರೇಟರಿ ಸಮಸ್ಯೆಗಳು ಇರ್ತದೆ ಅಂಥವ್ರಿಗೆ ಕಡ್ಡಾಯ ಟೆಸ್ಟ್ ಮಾಡಿ ಅಂತ ಹೇಳಿದ್ವಿ. ನಾವು ಆದರೂ ನಮ್ಮ ಟೆಕ್ನಿಕಲ್ ಏನು ಕಮಿಟಿ ಇದೆ, ಅವರು ಸಭೆ ಮಾಡಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಸೂಚಿಸಿದ್ದೇವೆ. ಅದರಲ್ಲೂ ಯಾರಿಗೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇರ್ತದೆ ಅಂಥವ್ರಿಗೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರ್ತಾರೆ. ಅಲ್ಲೆಲ್ಲ ಎಲ್ಲೇ ಇದ್ರು, ಯಾವುದೇ ಖಾಸಗಿ ಇರ್ಬೋದು, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾರೇ ಇಂಥವ್ರು ಆಸ್ಪತ್ರೆಯಲ್ಲಿ ಇರೋರನ್ನ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸ್ಕೊಡಿ ಅಂತ ಹೇಳಿದ್ದೀವಿ. ಬೆಳಗಾವಿಯಲ್ಲಿ ಗರ್ಭಿಣಿ, ಬೆಂಗಳೂರಲ್ಲಿ 9 ತಿಂಗಳ ಮಗುವಿಗೆ ಪಾಸಿಟಿವ್. 35 ಪಾಸಿಟಿವ್ ಕೇಸ್ಗಳ ಪೈಕಿ ಬೆಳಗಾವಿಯಲ್ಲಿ ಈ ವರ್ಷದ ಮೊದಲ ಪ್ರಕರಣ ಪತ್ತೆಯಾಗಿದೆ. ನ್ಯೂಮೋನಿಯಾದಿಂದ ಬಳಲುತ್ತಿದ್ದ 25 ವರ್ಷದ ಗರ್ಭಿಣಿಯಲ್ಲಿ ಕೊರೋನಾ ಮಹಾಮಾರಿ ಪತ್ತೆಯಾಗಿದೆ. 1 ತಿಂಗಳ ಹಿಂದೆ ಮಹಾರಾಷ್ಟ್ರದ ಪುಣೆಗೆ ಹೋಗಿದ್ದ ಗರ್ಭಿಣಿಗೆ ವೈರಸ್ ಆವರಿಸಿದೆ. ಗರ್ಭಿಣಿ ಸ್ಥಿತಿ ಗಂಭೀರವಾಗಿದೆ ಅಂತ DHO ಮಾಹಿತಿ ನೀಡಿದ್ದಾರೆ. ವಿಚಾರಣೆ ಮಾಡಿದಾಗ 1 ತಿಂಗಳಿಂದ ಪುನಃ ಹೋಗಿದ್ರು ಅಂತ ಹೇಳಿದ್ರು. ಬಟ್ ಅವ್ರ ಯಜಮಾನ್ರು ಹೇಳ್ತಾ ಇದಾರೆ, ಇಲ್ಲ ಎಲ್ಲಿ ಹೋಗಿಲ್ಲ ಅಂತಿದ್ದಾರೆ. ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ. ಈಗ ಐನೋಟೋಪ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಕ್ರಿಟಿಕಲ್ ಆಗಿದೆ. ಹೌದು, ಬಯಲಾಟ್ರಲ್ ನ್ಯೂಮೋನಿಯಾ ಇದೆ, ಹೈಪೋಥೈರಾಯ್ಡಿಸಮ್ ಇದೆ ಅವ್ರಿಗೆ. ಬೆಳಗಾವಿಯ ಗರ್ಭಿಣಿಯಲ್ಲಿ ಸೋಂಕು ಪತ್ತೆಯಾಗ್ತಿದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ 10 ಬೆಡ್ಗಳ ಪ್ರತ್ಯೇಕ ವಾರ್ಡ್ ತೆರೆಯಲಾಗಿದೆ. ಆಕ್ಸಿಜನ್ ಸೇರಿದಂತೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವಿಮ್ಸ್ ಆಸ್ಪತ್ರೆ ಸರ್ಜನ್ ವಿಠಲ್ ಶಿಂದೆ ವಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೋಮವಾರದಿಂದ RT-PCR ಟೆಸ್ಟ್ ಮಾಡುತ್ತೇವೆ ಅಂತ ಮಾಹಿತಿ ನೀಡಿದ್ದಾರೆ. ಎಲ್ಲರೂ ಚರ್ಚೆ ಮಾಡಿದ ನಂತರ ಇಲ್ಲಿ ಯಾವುದೇ ಒಂದು ಕೇಸುಗಳು ಬಂದ ತಕ್ಷಣ ಅವರು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇಲ್ಲಿ 10 ಬೆಡ್ಗಳನ್ನು ನಾವು ರಿಸರ್ವ್ ಮಾಡ್ಕೊಂಡಿಟ್ಟಿದ್ದೀವಿ. ಒಂದು ವೇಳೆ ಅದಕ್ಕೆ ಅವಶ್ಯಕತೆ ಇದ್ದರೆ ಇನ್ನೂ ಕೂಡ ನಮ್ಮ ಸಾರಿಗೆ ಸುಮಾರು 70 ಬೆಡ್ಗಳಿಗೆ ನಾವು ಎಕ್ಸ್ಟೆನ್ಷನ್ ಮಾಡತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಈಗ ಸೋಮವಾರದಿಂದ ಅದಕ್ಕೆ ಟ್ರೂನೆಟ್ ಅಂತಕ್ಕಂಥ ಒಂದು ಚೆಕ್ ಮಾಡ್ತಕ್ಕಂಥ ಟೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಬೆಂಗಳೂರಿನಲ್ಲಿ 9 ತಿಂಗಳ ಮಗುವಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಗರ್ಭಿಣಿ, ಮಕ್ಕಳು, ವಯಸ್ಸಾದವರಲ್ಲಿ ಹೆಚ್ಚು ಸೋಂಕು ಕಾಣಿಸಿಕೊಳ್ಳುತ್ತಿರುವುದರಿಂದ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ. ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರಿಗೆ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರೋರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ. ಜನನಿಬಿಡ ಪ್ರದೇಶದಲ್ಲಿ ಮಾಸ್ಕ್ ಧರಿಸಬೇಕು. ಹೊರಗೆ ಹೋಗುವಾಗ ಸ್ಯಾನಿಟೈಸರ್ ಬಳಕೆ ಮಾಡಬೇಕು. ಜ್ವರ, ಕೆಮ್ಮು ಲಕ್ಷಣವಿದ್ರೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದೆ. ನೆರೆ ರಾಜ್ಯಗಳಲ್ಲೂ ಕೋವಿಡ್ ಗೈಡ್ಲೈನ್ಸ್ ಹೊರಡಿಸಲಾಗಿದೆ. ಮಳೆಗಾಲ ಇರೋದ್ರಿಂದ ಸೋಂಕು ವೇಗವಾಗಿ ಹರಡುವ ಸಾಧ್ಯತೆ ಇದೆ. ಎಚ್ಚರದಿಂದ ಇದ್ರೆ ಒಳ್ಳೆಯದು. ಬ್ಯೂರೋ ರಿಪೋರ್ಟ್, TV9.